ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಿಮಗೆ ಮುಂದೆ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ಪಟ್ ಅಂತ ಸಿಗುತ್ತೆ. ಯಾಕೆ ಫ್ರೆಂಡ್ಸ್ ತಡ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನೀವು ತಮ್ಮನೇನ ನೋಡ್ಕೊಂಬಂದಿದ್ರೆ ಎಷ್ಟೋ ಜನಕ್ಕೆ ತುಂಬ ಜನಕ್ಕೆ ಹೇರ್ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಈ ಬಾಣಂತಿಯರಿಗಂತೂ ತುಂಬಾ ಹೇರ್ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ನಾನು ಬಾಣಂತನ ಇದ್ದಾಗ ನನಗೆ ಯಾವುದೇ ರೀತಿಯಾದಂಥ ಹೇರ್ ಫಾಲ್ ಆಗಿಲ್ಲ, ಅಂದರೆ ಒಂದು ಸ್ವಲ್ಪ ಆಗಿತ್ತು. ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು, ಮತ್ತು ಬಾಣಂತಿಯರೇ ಅಂತಲ್ಲ, ನಾರ್ಮಲ್ ಹುಡುಗಿರ್ಗಾಗಿರ್ಬೋದು, ಗಂಡಸರಿಗಾಗಿರ್ಬೋದು, ಯಾರು ಬೇಕಾದರೂ ಹಚ್ಕೋಬೋದು. ಮಕ್ಕಳಿಂದ ಇಟ್ಟು ಮುದುಕರವ್ರಿಗೂ ಯಾರು ಬೇಕಾದರೂ ಈ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡ್ಬೋದು. ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮ್ಗೆ, 100% ರಿಸಲ್ಟ್ ಅಂತಲೇ ಹೇಳ್ಬೋದು. ನಾನು ಇದನ್ನೇ ಈ ಒಂದು ಹೋಮ್ ರೆಮಿಡಿನೇ ಯೂಸ್ ಮಾಡಿದ್ದೀನಿ. ನನ್ನ ಹೇರ್ಸು ಕೂಡ ತುಂಬ ಲಾಂಗ್ ಆ್ಯಂಡ್ ಬ್ಲ್ಯಾಕ್ ಆಗಿರುತ್ತೆ, ನಿಮಗೆ ಲಾಂಗ್ ಲಾಸ್ಟಿಂಗ್ ಬ್ಲ್ಯಾಕ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಕೂದಲು ಇವಾಗ ಒಬ್ರೊಬ್ರಿಗೆ ಬೇಗ ಬೇಗ ಬೆಳ್ಳಗಾಗುತ್ತೆ ಕೂದಲು, ಅದಕ್ಕೆಲ್ಲ ನೀವು ಕಂಟ್ರೋಲ್ ಮಾಡ್ಕೋಬೋದು. ಯಾವುದೇ ರೀತಿಯಾದಂಥ ನಿಮ್ಮ ಕೂದಲು ಬೆಳ್ಳಗಾಗೋದಕ್ಕೆ ತಡೆಗಟ್ಬೋದು, ಇವಾಗಲೇ ತಡೆಗಟ್ಬೋದು. ಆದರೆ ಈ ವಿಡಿಯೋನ ನೋಡಿ ಫಸ್ಟಿಂದ ಕೊನೆವರೆಗೂ. ಎರಡು ಇಂಗ್ರೀಡಿಯೆಂಟ್ಸ್ ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಅಂದರೆ ಆಯಿಲು ಸೇರಿದ್ರೆ 3, ಓಕೆನಾ. ಆಯಿಲ್ಗೆ ಐಟಮ್ಸ್ ಹಾಕೋದು 2 ಇಂಗ್ರೀಡಿಯೆಂಟ್ಸು. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಅಂತ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇದು ತುಂಬಾ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗಿರುತ್ತೆ, ಮೊದಲಿಂದ ಕೊನೆವರೆಗೂ ನೋಡಿ, ಓಕೆನಾ. ಸೊ ನಾವು ಏನು ಮಾಡಬೇಕು, ಯಾವ್ಯಾವ ಐಟಮ್ಸು ಅಂತ ಅಂದರೆ, ಮೊದಲನೇದು ಮೆಂತ್ಯ ಅನ್ನೋದು ನಮ್ಮ ದೇಹಕ್ಕೂ ಒಳ್ಳೆಯದು, ಹಾಗೆ ನಮ್ಮ ಕೂದಲಿಗೂ ಒಳ್ಳೆಯದು. ಅದು ಕಹಿ ಇರುತ್ತೆ. ಮೆಂತ್ಯನ ಆಲ್ಮೋಸ್ಟ್ ಎಲ್ಲರೂ ಇಗ್ನೋರ್ ಮಾಡ್ತಾರೆ, ಬಟ್ ಅದು ನಮ್ಗೆ ಈ ರೀತಿ ಪ್ರಾಪರ್ಟೀಸ್ ಆಗಿ ಯೂಸ್ ಮಾಡಿದಾಗ ಕೂದಲುಗಾಗಿರ್ಬೋದು, ನಮ್ಗೆ ಕುಡಿಯೋದ್ರಿಂದ ಸಣ್ಣ ಆಕ್ರ, ನಾನು ಆಲ್ರೆಡಿ ಹೇಳಿದ್ದೀನಿ, ಓಕೆನಾ. ಬಾಣಂತಿಯರಿಗೆ ಎದೆ ಹಾಲು ಹೆಚ್ಚಿಸ್ತದೆ, ಅದೇ ರೀತಿಯಲ್ಲಿ ಕೂದಲಿಗೂ ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಮೆಂತ್ಯನ ಒಂದು ಪ್ಯಾನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಅದು ಗರಿ ಆಗೋ ಹಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಮೇನ್ ಇಂಗ್ರೀಡಿಯೆಂಟ್ ಬಂದು ಕರಿಬೇವಿನ ಸೊಪ್ಪು. ಕರಿಬೇವನ್ನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಳಿ. ಒಂದು ಸ್ವಲ್ಪ ಕರಿಬೇವನ್ನ ತಗೊಳ್ಳಿ. ಕರಿಬೇವನ್ನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಒಣಗಿಸ್ಕೊಂಡು ಅದನ್ನು ಮತ್ತು ಮೆಂತ್ಯನ ಎರಡನ್ನೂ ಪೌಡರ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡ್ಕೊಳ್ಳಿ. ಏನಕ್ಕೆ ನಾವು ಹುರಿಯೋದ್ರಿಂದ ಅಂದರೆ ಕರಿಬೇವನ್ನು ಕೂಡ ಹುರಿಬೇಕಾಗುತ್ತೆ. ಎರಡನ್ನೂ ಚೆನ್ನಾಗಿ ಹುರ್ಕೊಳ್ಳಿ, ಸಪ್ರೇಟಾಗಿ ಹುರ್ಕೊಂಡು ಎರಡನ್ನ ಮಿಕ್ಸಿ ಜಾರಲ್ಲಿ ಮಿಕ್ಸ್ ಮಾಡಿ ಪುಡಿ ಮಾಡ್ಕೊಳ್ಳಿ. ಫೈನ್ ಪೌಡರ್ ಆಗಬೇಕು, ಓಕೆನಾ. ಫೈನ್ ಪೌಡರ್ ಆದಮೇಲೆ ಒಲೆ ಹಚ್ಚಿ, ನೀವು ಯಾವ ಎಣ್ಣೆನ ಯೂಸ್ ಮಾಡ್ತಿರಲ್ಲ, ನಾರ್ಮಲ್ ಅಂಗಡಿಯಿಂದ ತರ್ತಿರಲ್ಲ ತಲೆಗೆ ಹಚ್ಕೊಳ್ಳೋ ಎಣ್ಣೆ, ಓಕೆನಾ. ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀರಾ, ಇಲ್ಲ ಆಲಿವ್ ಆಯಿಲ್ ಯೂಸ್ ಮಾಡ್ತೀರಾ, ಮಿಕ್ಸ್ ಮಾಡ್ಕೊಳ್ಳಿ. ನಾನು ಕೊಬ್ಬರಿ ಎಣ್ಣೆ ಓನ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ. ಬೇರೆಯವರು ಇನ್ನೂ ಬೇರೆ ಕ್ಯಾಸ್ಟರ್ ಆಯಿಲು, ಆಲಿವ್ ಆಯಿಲು, ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡ್ತಾರೆ. ಅದನ್ನು 3 ಎಣ್ಣೆನೂ ಬೇಕಾದ್ರೆ ಹಾಕೋಬೋದು. ಇಲ್ಲ ನಾರ್ಮಲಾಗಿ ನಾವು ಕೊಬ್ಬರಿ ಎಣ್ಣೆ ಅಷ್ಟೇ ಹಚ್ಕೊಳ್ಳೋದು ಅಂತಂದರೆ ಕೊಬ್ಬರಿ ಎಣ್ಣೆನ, ಒಬ್ರೊಬ್ರು ಎಳ್ಳೆಣ್ಣೆ ಹಚ್ಕೋತಾರೆ. ಎಳ್ಳೆಣ್ಣೆ ಹಚ್ಕೊಳೋದ್ರಿಂದ ದೇಹಕ್ಕೆ ತಂಪು ಅಂತಾರಲ್ಲ, ನೀವು ಯಾವ್ಯಾವ ಎಣ್ಣೆ ಹಚ್ಕೋತೀರೋ ಆ ಎಣ್ಣೆ ಎಲ್ಲ ಹಾಕ್ಕೊಳ್ಳಿ. ಜಸ್ಟ್ ನಾನು ಹೇಳೋದು ಕೊಬ್ಬರಿ ಎಣ್ಣೆ. ಅದಕ್ಕೆ ನಿಮಗೆ ಈ 3 ಎಣ್ಣೆ, ಎಳ್ಳೆಣ್ಣೆ ಮತ್ತು ಕ್ಯಾಸ್ಟ್ರೋಲ್ ಆಯಿಲ್ ಮತ್ತು ಆಲಿವ್ ಆಯಿಲ್ ಏನಾದರೂ ಹಚ್ಕೊತೀರಾ ಅಂದರೆ ಅದಕ್ಕೆ ಹಾಕ್ಕೊಳ್ಳಿ. ಎಣ್ಣೆನ ಹಾಕಿದ ತಕ್ಷಣ ಸ್ಟವ್ ಆನ್ ಮಾಡಿ, ಮತ್ತು ಈ ಪುಡಿಯನ್ನು ಹಾಕಬೇಕಾಗುತ್ತೆ. ಈ ಪುಡಿ ಅನ್ನೋದು ನಿಮಗೆ 2 ತಿಂಗಳಿಂದ 3 ತಿಂಗಳು ಸ್ಟೋರೇಜ್ ಮಾಡಿ ಇಟ್ಕೋಬೋದಾಗಿರುತ್ತೆ, ಓಕೆನಾ. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇರಲ್ಲ, ಏನೂ ಪ್ರಾಬ್ಲಮ್ ಆಗಲ್ಲ. ಈ ಎಲ್ಲ ಏನು ಮಾಡ್ಕೊಂಡಿರ್ತಾರಲ್ಲ ಪುಡಿಯನ್ನು ಹಾಕಿ ಚೆನ್ನಾಗಿ ನೀವು ಅಂದರೆ ಕುದಿಬೇಕಾಗುತ್ತೆ. ಫಸ್ಟ್ ನೀವು ಕುದಿಯೋವಾಗ ಈ ಪೌಡರ್ನ ಹಾಕೋದಲ್ಲ, ಆಗ್ಲೇ ಇವಾಗ ನೀವು ಸ್ಟವ್ ಅಂಟಿಸಿ ಎಣ್ಣೆ ಕಾಯಕ್ಕೆ ಇಟ್ಟಿರ್ತೀರಲ್ಲ, ಆಗ್ಲೇ ಈ ಪೌಡರನ್ನು ಹಾಕಬೇಕಾಗುತ್ತೆ. ಈ ಪೌಡರನ್ನು ಹಾಕಿ ಎಣ್ಣೆ ಮತ್ತು ಆ ಪೌಡರು 2 ಮಿಕ್ಸ್ ಆಗಬೇಕಾಗುತ್ತೆ. ನೀವು ಕುದಿಯೋವಾಗ ಹಾಕಿದ್ರೆ ಅದು ಎಣ್ಣೆಯಲ್ಲಿರುವಂತಹ ಅಂಶ ಎಲ್ಲ ಹಾವಿಯಾಗಿ ಹೋಗಿರುತ್ತೆ, ಆವಾಗ ನಮಗೆ ಯಾವುದೇ ರೀತಿಯಾದಂಥ ರಿಸಲ್ಟ್ ಸಿಗೋದಿಲ್ಲ. ಈ ಥರ ನಾನು ಹೇಳೋಂಥ ಮೆಥಡಲ್ಲಿ ಮಾಡಿದ್ರೆ ಮಾತ್ರ ನಿಮಗೆ ಖಂಡಿತವಾಗ್ಲೂ ಹೇರ್ ಫಾಲ್ ಅನ್ನೋದು ನೀವು ಕಂಟ್ರೋಲ್ ಮಾಡ್ಬೋದು. ಎರಡನ್ನೂ ಒಂದೇ ಸತಿ ಹಾಕಿ ನಾವು ಕುದಿಸ್ಬೇಕಾಗುತ್ತೆ. ಚೆನ್ನಾಗಿ ಕುದಿಸಿ ಅದು ತಣ್ಣಗಾದ್ಮೇಲೆ ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿಟ್ಕೊಂಡು ನೀವು 2 to 3 months ಇದನ್ನು ಉಪಯೋಗಿಸ್ಕೋಬೋದು. ನೀವು ಉಪಯೋಗಿಸ್ಕೊಂಡಾಗ ಎಣ್ಣೆ ಅನ್ನೋದು ನೀವು ಅಂದರೆ ಜಾಸ್ತಿ ಒಂದಿನ ಆದರೂ ಕಂಪ್ಲೀಟಾಗಿ ಹಚ್ಕೊಂಡು ಬಿಡಬೇಕು. ಇವಾಗ ಹಚ್ಕೊಂಡು ತಲೆಗೆ ಸ್ನಾನ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ನಿಮಗೆ ರಿಸಲ್ಟು ಸಿಗೋದಿಲ್ಲ. ನೋಡಿ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೀನಿ. ಮತ್ತು ಇದನ್ನೆಲ್ಲ ಹಚ್ಕೊಳ್ಳೋವಾಗ ಜಾಸ್ತಿ ತಲೆಗೆ ಸ್ನಾನ ಮಾಡಬಾರ್ದು. ವಾರಕ್ಕೆ 2 ಸತಿ ಇಲ್ಲ 1 ಸತಿ ಇಲ್ಲ 2 ಸತಿ ಮಾತ್ರ ತಲೆ. ನಾವು ಅತಿಯಾಗಿ ತಲೆ ಉಜ್ಜಿದಾಗ ಈ ಶಾಂಪೂ ಎಲ್ಲ ಹಾಕಿ ಕೆಮಿಕಲ್ಸ್ ಎಲ್ಲ ಹೋದ್ರೆ ನಮ್ಮ ತಲೆಯಲ್ಲಿ ಏನಾಗುತ್ತೆ, ಎಲ್ಲ ಕೂದಲುಗಳು ಉದುರೋಗುತ್ತೆ. ಅದಕ್ಕೆ ತಲೆಗೆ ಸ್ನಾನ 2 ಸತಿ 3 ಸತಿ ಮಾಡಬೇಕಾಗುತ್ತೆ. ಇನ್ನು ಶಿಗೆಕಾಯಿ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಕೂಡ ಒಳ್ಳೇದಾಗಿರುತ್ತೆ. ಸೊ ಒಳ್ಳೆ ರಿಸಲ್ಟ್ ಬರುತ್ತೆ.
ಓಕೆನಾ. ಏನಂತ ಹೇಳಿದ್ರೆ ಈ ತಲೆ ಕೂದಲು ಎಣ್ಣೆ ಹಚ್ಚೋದ್ರಿಂದನೇ ಕಂಟ್ರೋಲ್ ಆಗುತ್ತೆ ಅಂತಲ್ಲ, ನಮ್ಮ ದಿನನಿತ್ಯ ನಾವೇನು ತಿಂತೀವಿ ಮಾಡೋದೆಲ್ಲ ಒಳ್ಳೆ ಪ್ರೋಟೀನ್ಸ್ ತಿನ್ನೋದ್ರಿಂದ ಅದಕ್ಕೂ ಕೂಡ ಕೂದಲಿಗೆ ಚೆನ್ನಾಗಿ ಬೆಳೆಯೋ ಅಂಥ ಚಾನ್ಸಸ್ ಇರುತ್ತೆ. ಓಕೆನಾ. ಹಾಗೆ ಈ ಒಂದು ನಾನು ಹೇಳಿರೋಂಥ ಟಿಪ್ಸನ್ನು, ಹೋಮ್ ರೆಮಿಡಿನ ನೀವು ಎರಡೇನೆ ಮೆಂತ್ಯ ಮತ್ತು ಕರಿಬೇವು ಈ ಒಂದು ಎಣ್ಣೆನ ಹಚ್ಕೊಂಡಿದ್ದೆ ಆದರೆ ನಿಮ್ಮ ಕೂದಲು ಅನ್ನೋದು ಕಪ್ಪಾಗಿ, ದಟ್ಟವಾಗಿ, ಉದ್ದವಾಗಿ ಮತ್ತು ವೈಟ್ ಹೇರ್ಸ್ ಏನು ಇಲ್ದಿರಂಗೆ ಬ್ಲ್ಯಾಕ್ ಹೇರ್ಸೇ ಇರುತ್ತೆ. ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ಎಣ್ಣೆನ ಒಂದು ಹೋಲ್ ಡೇ ಬಿಟ್ಬಿಡ್ಬೇಕು. ಇವತ್ತು ಫುಲ್ಲು ಹಚ್ಚಿ ಒಂದು ದಿನ ಆದಮೇಲೆ ನೆಕ್ಸ್ಟ್ ದಿನ ಸ್ನಾನ ಮಾಡ್ಕೊಳ್ಳಿಲ್ಲ, 2 ದಿನ ಬಿಡ್ತೀರಾ ಬಿಡಿ, 3 ದಿನ ಬಿಡ್ತೀರಾ ಬಿಡಿ. ಒಟ್ಟಿನಾಗಿ ತಲೆಗೆ ಸ್ನಾನ ಮಾಡೋದು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ತಲೆಗೆ ಸ್ನಾನ ಮಾಡೋದ್ರಿಂದ ಕೂದಲು ಏರ್ ಫಾಲ್ ಅನ್ನೋದು ಜಾಸ್ತಿ ಆಗುತ್ತೆ. ಇದನ್ನು ಮೈಂಡಲ್ಲಿ ನೆನ್ಪಿಟ್ಕೊಳ್ಳಿ. ಜಾಸ್ತಿ ತಲೆಗೆ ಸ್ನಾನ ಮಾಡಿಬಿಡಿ, ಮೈಗೆ ಸ್ನಾನ ಮಾಡಿಕೊಂಡು ಈ ಒಂದು ಆಯಿಲನ್ನು ಹಚ್ಕೊಂಡು 1 ದಿನ 2 ದಿನ 3 ದಿನ ಬಿಡಿ. ಚೆನ್ನಾಗಿ ಅದು ಆಯಿಲ್ ಅಬ್ಸರ್ವ್ ಆಗುತ್ತೆ ನಿಮ್ಮ ಕೂದಲಿಗೆ, ಎದ್ದು ಬುಡಕ್ಕೆ. ನೀಟಾಗಿ ಹಚ್ಕೋಬೇಕಾದ್ರೂ ಅಷ್ಟೇ ಈ ರೀತಿ ಮಧ್ಯ ಬೈತಲೆ ತಗೋತೀವಲ್ಲ, ಬೈತಲೆ ತೆಕ್ಕೊಂತಿರಲ್ಲ ಆ ರೀತಿಯಾಗಿ ಬೈತಲೆ ತೆಕ್ಕೊಂಡು ನೀವು ಆಯಿಲನ್ನು ಹಚ್ಕೋಬೇಕಾಗುತ್ತೆ. ಎಲ್ಲ ನೀವು ಇಲ್ಲಿ ಬುಡಗಳಿರುತ್ತಲ್ಲ, ನಿಮಗೆ ಏರ್ ಬುಡಗಳಿರುತ್ತಲ್ಲ ಅಲ್ಲಿ ಹೋಗಬೇಕಾಗುತ್ತೆ. ಸುಮ್ಮನೆ ಹಿಂಗೆ ಮೇಲ್ಮೇಲೆ ಹಚ್ಕೊಂಡ್ರೆ ಯಾವುದೇ ರಿಸಲ್ಟು ಸಿಗೋದಿಲ್ಲ. ನೀಟಾಗಿ ಈ ರೀತಿ ಬಾಚಿಂಗೆ ತಗೊಂಡು ಈ ರೀತಿ ಕ್ರಾಫ್ಟ್ ತಕ್ಕೋಬೇಕಾಗುತ್ತೆ. ಬೈತಲೆ ತಗೊಂತೀವಲ್ಲ ಆ ರೀತಿ ತಕೊಂಡು ನೀಟಾಗಿ ಹಚ್ಕೋಬೇಕಾಗುತ್ತೆ. ಕೈಯಲ್ಲಾದರೂ ಹಚ್ಕೊಳ್ಳಿ, ಕಾಟನ್ ಪ್ಯಾಡ್ಸ್ ಬರುತ್ತಲ್ಲ ಅದರಲ್ಲಾದರೂ ಹಚ್ಕೋಬೋದಾಗಿರುತ್ತೆ. ನೀಟಾಗಿ ನೀವು ಹಚ್ಕೊಂಡಿದ್ದೆ ಆದರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮಗೆ ಹೇರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ. 100% ಇಲ್ಲಾಂದ್ರೂ 90% ಖಂಡಿತ ಕಡಿಮೆ ಆಗುತ್ತೆ. ನನಗೂ ಕೂಡ ಕಪ್ಪಾಗಿದೆ ಕೂದಲು, ದಟ್ಟವಾಗಿದೆ, ಉದ್ದವಾಗಿದೆ, ಎಲ್ಲ ಥರ ಇದೆ. ನಾನು ಹೇಳೋ ಅಂಥದ್ದೆಲ್ಲ ನನಗಿದೆ. ಸೊ ಅದಕ್ಕೋಸ್ಕರ ನೀವು ಕೂಡ ಯೂಸ್ ಮಾಡಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.